ನೀ ಏನು ಕಾಳಜಿ ಮಾಡಬೇಡ್ವೆ. ನೀನು ಟಿ ವಿಯಾಗ ಹೇಳಿದ್ದು ಕೇಳಿ. ನಿನ್ನ ಮೊಮ್ಮಗ ಒಂದು ಜಾಗನೂ ಕೊಡ್ತೀನಿ, ಒಂದು ಮನಿನೂ ಹಾಕಿಕೊಡ್ತೀನಿ. ಇದಕ್ಕೆ ಮಹತ್ವ ಕೊಡಿ. ಯಮ್ಮ, ನೀನು ಟಿವಿಯಾಗ ಹೇಳಿದ್ದು ಕೇಳಿದ್ದೆ. ಪಂಚಾಯತ್ ಮೆಂಬರ್ ಮೊದಲೇ ಇನ್ಫಾರ್ಮೇಶನ್ ಪಂಚಾಯತಿ ಮೆಂಬರ್ ತಹಶೀಲ್ದಾರ್ ಮೇಡಮ್ ರಜಿಯಾ ತಹಶೀಲ್ದಾರ್ ಅಂತ ಮೆಂಬರ್. ಆ ಮೆಂಬರ ಮೊದಲಿಗೆ ಸಿದ್ಧಾಂತ ಮಾತಾಡೋದು ತಕ್ಷಣ. ಆಮೇಲೆ ಸಿ ಎಂ ಕುಡಿಯೋರ ಮಾತಾಡಿದ್ರು. ಅವ್ರಿಗೆ ಜಾಗ ಕೊಡಬೇಕು. ಪಂಚಾಯತಿ ಅಧ್ಯಕ್ಷರು ಅವ್ರಿಗೆ ಮಾತಾಡಿರಿ, ಜಾಗ ಒಂದು ಫಿಕ್ಸ್ ಮಾಡಿರಿ. ಅವ್ರಿಗೆ ಒಂದು ಆಶ್ರಯ ಮೇಲೆ ಕೊಡಬೇಕು. ದುಡ್ಕೊಂಡು ತಿಂತಾರೆ, ಅವ್ರಿಗೊಂದು ಉದ್ಯೋಗ ಇಲ್ಲಿ ದುಡಿಬೇಕು, ಹೋಗ್ಬೇಕು, ಮನೆಗೆ ಬರ್ಬೇಕು. ಬಾಯಲ್ಲಿ ತಾಯಿ ಉದ್ಯೋಗ ನೋಡ್ತೀನಿ. ಹುಡುಗ ಅವ್ನು ಪೂರ್ಣ ಎಲ್ಲ ಗೊತ್ತಿದೆ, ಇತ್ತು ಇಲ್ಲ ಗೊತ್ತಿಲ್ಲ. ನೀ ಅವಾಗೇನು ಬುದ್ಧಿವಾದ ಹೇಳಿದಿ. ಅವ್ರ ತಾಯಿ ನಮ್ದಲ್ಲ, ಅದು ದೇವ್ರದ್ದು ಅಲ್ಲೇ ಅಂಥೇಳಿ ಏನು ಈ ಜನರಿಗೇನ ಅದು ತಲುಪಲಿ, ಸರ್ಕಾರಕ್ಕೆ ಹೋಗಲಿ ಅಂಥೇಳಿ ಇನ್ನು ದೊಡ್ಡ ಮನಸ್ಸು ಮಾಡಿದೆ ಅಲ್ಲ, ಅದು ನಮ್ಮ ನಿನಗೆ ಅಷ್ಟೇ ಅಲ್ಲ, ನಮ್ಮ ಗದಗ ತಾಲೂಕು ಗದಗ ಜಿಲ್ಲಾಕ್ಕನ ಕೀರ್ತಿ ಹೆಚ್ಚಿಗೆ ಮಾಡಿದ್ದು. ಯಾಕಂದ್ರೆ 50 ಲಕ್ಷ ಸಾವುಕಾರಿಗೆ ಸಣ್ಣದು, 50-60 ಲಕ್ಷ ಸಣ್ಣದು. ಆದರೆ ಇವಾಗ ನಿನಗೆ ನನಗೆ ಭಾಳ ದೊಡ್ಡದದು. ಅಂಥದನ್ನು ನೀನು ನನಗೆ ಬ್ಯಾಡದು, ಸರ್ಕಾರಕ್ಕೆ ಹೋಗಲಿ, ಜನರದ್ದು ಅಂತ ಏನು ಮನಸ್ಸು ಮಾಡಿದೆ. ಖರೇನ ನಿಂದು ದೊಡ್ಡ ಸ್ಥಾನ. ದೇವ್ರು ನಿನ್ನ ಟೆಸ್ಟ್ ಮಾಡ್ಯಾನ. ಸ್ವರ್ಗದ ಬಾಗಿಲಿದ್ರೆ ಅದು ನಿನಗೆ ತೆಗಿತೀನಿ. ಅದನ್ನು ನೋಡ್ತೀನಿ. ಇವತ್ತು ದುಡಿಮಿಲ್ಲ ಅಂದ್ರೆ ಹೂ ಕಟ್ಟಾರ ಜೀವನ ಮಾಡ್ತಾರೆ. ಹಿಂಗೈತಿ ಪರಿಸ್ಥಿತಿ. ಹೊಲ ಎಲ್ಲ ಮನೆ ಇಲ್ಲ, ಏನಿಲ್ಲ. ಇಬ್ಬರು ನಾನು ಮನೆಗೆ ಇಟ್ಕೊಂಡು